ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇಂದ್ರ ಸಚಿವರಾದಂಥ ಸೋದರಿ ಶಿವಭಕ್ತನವರೇ, ಕೃಷ್ಣ ಬೈರೇಗೌಡರೇ, ವಿಶ್ವನಾಥ್ ಅವರೇ, ನಮ್ಮ ಹಿರಿಯರಂತ ಜಾರ್ಜ್ ಸಾಹೇಬ್ರೆ, ಶ್ರೀನಿವಾಸ್ ಅವರೇ, ಎಲ್ಲ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಎಲ್ಲ ಸ್ವಚ್ಛತೆಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಬಂದಂತ ಎಲ್ಲ ಮುಖಂಡರುಗಳೇ, ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಯೇ ದೇವರು ಅಂತ ಹೇಳಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿಯವರು ನಿಮ್ಮ ಮನೆ ಮುಂದೆ ಸ್ವಚ್ಛತೆ ಮಾಡಿದರೆ ಬೀದಿ ಸ್ವಚ್ಛವಾಗ್ತದೆ, ಬೀದಿ ಸ್ವಚ್ಛ ಆದರೆ ಊರು ಸ್ವಚ್ಛ ಆಗ್ತದೆ, ಊರು ಸ್ವಚ್ಛ ಆದರೆ ನಾಡು ಸ್ವಚ್ಛ ಆಗ್ತದೆ ಅಂತ ಹೇಳಿ ಅವರು ಕೂಡ ಕೆಲವು ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟರು. ಬೆಂಗಳೂರಿನ ಸ್ವಚ್ಛತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ, ಆದರೆ ನಿಮ್ಮ ಬೆಂಗಳೂರನ್ನ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ. ಬೆಂಗಳೂರು ಸರ್ಕಾರ, ಬೆಂಗಳೂರಿನ ಆಸ್ತಿ ನಮ್ದಲ್ಲ, ಬೆಂಗಳೂರಿನ ಆಸ್ತಿ ಸರ್ಕಾರದಲ್ಲ, ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಯನ್ನ ಕಾಪಾಡಬೇಕು ಅಂತ ಹೇಳಿ ಈ ಒಂದು ದೊಡ್ಡ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನಾನು ಪ್ರಾರಂಭದಲ್ಲಿ ಎಲ್ಲ ವೆಹಿಕಲ್ಸ್ ಅವರು ಯಾರು ತೆಗೆದುಕೊಂಡು ಡಂಪ್ ಮಾಡಿದ್ರು, ಅವರೆಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಹೇಳಿ ಎಲ್ಲರೂ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡಿಸಿದೆ, ಕ್ಯಾಮರಾಗಳಿಟ್ಟು ಎಲ್ಲ ಮಾಡಿದ್ರು. ಒಂದು 15 ದಿನ ಕಂಟ್ರೋಲ್ ಇತ್ತು. ಅದಾದ್ಮೇಲೆ ತಿರ್ಗಾ ಯಥಾಸ್ಥಿತಿ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ನಾನು ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಯಾರು ಆ ರೀತಿ ಕಟ್ಟಡವನ್ನ ಪರ್ಮಿಷನ್ ಇದನ್ನ ತ್ಯಾಜ್ಯವನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಜಾಗದಲ್ಲಿ ನೀವೇನ್ ಗುರ್ತು ಮಾಡಿದ್ದೀರಿ ಆ ಜಾಗದಲ್ಲಿ ಹಾಕ್ಲಿಲ್ಲ ಅಂದ್ರೆ ಆ ವಾಹನಗಳನ್ನ ಸೀಸ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಅವ್ರಿಗೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಅವರೇ ಎತ್ಕೊಂಡೋಗಿ ಹಾಕೋರೆಲ್ಲ. ಸೊ ಅದು ಬಹಳ ಜಾಗೃತಿಯಿಂದ ಇರಬೇಕು. ಇದು ನಾವು ನಾಗರಿಕರಿಗೆ ಸಿವಿಲ್ ಸೆನ್ಸ್ ನಾವು ತರಬೇಕು. ಜನರ ನಾಗರಿಕರನ್ನೇ ಇದು ಉಳಿಸ್ಕೊಳ್ಬೇಕು.